ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನಮ್ಮ ಅಮ್ಮನ್ ತೋರಿಸ್ತೀನಿ, ಜಡೆ ಹಾಕತ್ತವ್ರೆ, ನಗಾಡ್ತವ್ರೆ. ಸೀರೆ ಚೇಂಜ್ ಮಾಡಿದ್ಮೇಲೆ ಬಂದವನೆ. ಸೀರೆ ಹಾಕೊಂಡಿದ್ರು ವಿಡಿಯೋ ಮಾಡೋದಕ್ಕೆ. ಈಗ ಜಸ್ಟ್ ಚೇಂಜ್ ಮಾಡಿದ್ರು ವೀಕೆಂಡು. ಸೊ ಇವತ್ತು ಅದೇ ಪ್ರೆಗ್ನೆನ್ಸಿ ಸೀರೀಸ್ನ 3ನೇ ಎಪಿಸೋಡ್ ಆಗಿರುತ್ತೆ. ಸೊ ತುಂಬ ಕ್ವಶನ್ಸ್ಗಳಿತ್ತು, ತುಂಬ ಡೌಟ್ಸ್ಗಳು ಕೂಡ ನಿಮಗಿತ್ತು. ಈ ಕಡೆನೇ ಬಾ. ಸೊ ಆ ಡೌಟ್ಸ್ಗಳನ್ನ ಇವತ್ತು ಕ್ಲಿಯರ್ ಮಾಡೋಕ್ಕೆ, ಮತ್ತು ನಾವು ಈ ಥರ ವಿಡಿಯೋ ಮಾಡ್ತಿದ್ದಾಗ ನಮಗೊಬ್ಬರು ಫಾಲೋವರು ಸರಿ ಮಂತ್ರನ ಓದಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಸಂತಾನ ಪ್ರಾಪ್ತಿ ಮಂತ್ರ ಅಂತ ಇದೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ಕ್ರೀನ್ ಮೇಲೆ, ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದನ್ನು ಕೂಡ ಟ್ರೈ ಮಾಡಿ. ಏನೇ ಮಾಡಿದ್ರೂ ಕೂಡ ದೇವರ ಅನುಗ್ರಹ ಅನ್ನೋದು ಇರಲೇಬೇಕು. ಇದರಲ್ಲಿ ಲಾಸ್ಟ್ ವಿಡಿಯೋಗೆ ನೀವೇನೇನು ಕ್ವಶನ್ ಕೇಳಿದ್ರಿ ಅದಕ್ಕೂ ಕೂಡ ಉತ್ತರ ಮಾಡ್ತಾಳೆ. ಮತ್ತು IVF ಮೂಲಕ ಯಾವ ರೀತಿ ಆಗೋದು ಅದ್ರ ಬಗ್ಗೆನೂ ಕೂಡ ಇವಳು ಎಕ್ಸ್ಪ್ಲೈನ್ ಮಾಡ್ತಾಳೆ. ಮತ್ತು ಏನೇನು ಓವಲೇಷನ್ ಕಿಟ್ ಇತ್ತಲ್ಲ ಅದ್ರ ಬಗ್ಗೆನೂ ತುಂಬ ಜನ ಕ್ವಶನ್ಸ್ಗಳು ಕೇಳಿದರು, ಅದನ್ನು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡು. ಮತ್ತು IVF ಆಯಿತಾ, ಉತ್ತರ ಮಾಡ್ತಾರೆ. ಏನು ಪಂಚ್ ಹೊಡಿತಿದ್ಯಾ? ಉತ್ತರ ಕೊಡ್ತಾರೆ ಅನ್ಬೇಕು ತಾನೆ. ಉತ್ತರ ಕೊಡ್ತಾಳೆ, ಉತ್ತರ ಮಾಡ್ತಾಳೆ ಅಂತ ಅಂದ. ಹೌದಾ, ಸರಿ. ಉತ್ತರ ಮಾಡ್ತಾರೆ, ಆನ್ಸರ್ ಮಾಡ್ತಾರೆ. ಇದನ್ನ ಹೇಳಿದ್ನಲ್ಲ, ಇದನ್ನ ಈ ಮಂತ್ರನ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ, ಒಳ್ಳೇದಾಗ್ಲಿ ನಿಮ್ಗೂ ಕೂಡ. ಬನ್ನಿ ಹೋಗೋಣ. ಸರಿಯಾಗೈತಲ್ಲ, ಬಾ. ಸರಿ ಬನ್ನಿ. ಬರ್ತೀನಿ ತಗೊಂಡು. ಇವಾಗ ಇವಳು ಈ ಕಿಟ್ನ ಹೆಂಗ್ ಯೂಸ್ ಮಾಡೋದು ಅಂತ ಮತ್ತೊಂದ್ಸತಿ ತಿಳಿಸ್ಕೊಡ್ತಿದ್ದಾರೆ. ಸುಮಾರು ಜನ ಕೇಳಿದ್ರಿ ನೋಡಿ, ಇದನ್ನ ಸ್ಕ್ರೀನ್ಶಾಟ್ ತಗೊಂಡು ಮೆಡಿಕಲಲ್ಲಿ ಕೇಳಿದ್ರೆ ಕೊಡ್ತಾರೆ. ಹಾಗೆ ಇದನ್ನ ಒಂದೇ ಸಲ ಯೂಸ್ ಮಾಡ್ಬೋದಾ ಮತ್ತೆ ರಿಪೀಟ್ ಯೂಸ್ ಮಾಡ್ಬೋದಾ ಅಂತಾನು ಕೇಳಿದ್ದೀರಾ. ಇದನ್ನ ಒಂದೇ ಸಲ ಯೂಸ್ ಮಾಡೋಕ್ಕಾಗೋದು. ಸೊ ಇದರಲ್ಲಿ 10 ಟೈಪ್ಸ್ ಇರುತ್ತೆ. 10 ಟೆಸ್ಟ್ ಮಾಡ್ಬೋದು, 10 ಟೈಮ್ಸ್. 10 ಟೈಪ್ಸ್. ಒಂದಕ್ಕೆ ಎಷ್ಟು ಒಂದಿದೆ ಅವತ್ತು? 6 ಎಷ್ಟು 619 ರೂಪಾಯಿ. ಓಕೆ, 620 ರೂಪಾಯಿನೇ ಅನ್ಕೊಳ್ಳಿ. ಸೊ ಇದರಲ್ಲಿ 10 ಇರುತ್ತೆ. ಸೊ ಒಂದ್ಸತಿ ಯೂಸ್ ಮಾಡಿದ್ದನ್ನ ಮತ್ತೆ ಯೂಸ್ ಮಾಡಬಾರ್ದು. ಸೊ ಇದು ಈ ತರ ಇರುತ್ತೆ. ಇದಿದೆಯಲ್ಲ, ಒಂದಿಷ್ಟು ಟ್ಯೂಬಿಗೆ ಯೂರಿನ್ ಇರುತ್ತಲ್ಲ, ನೀವು ಮಧ್ಯಾಹ್ನನಾದ್ರೂ ಮಾಡ್ಕೊಳ್ಳಿ, ಸಂಜೆ ಟೆಸ್ಟ್ ಆದ್ರೂ ಮಾಡ್ಬೋದು. ಕಮೆಂಟ್ ಅಲ್ಲಿ ಬೆಳಗ್ಗೆ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ತಿದ್ರು. ಇಲ್ಲ, ಕಮೆಂಟ್ ಅಲ್ಲಿ ನಾನು ನೋಡಿದೆ, ಒಬ್ರೊಬ್ರು ಒಂದೊಂದು ಹೇಳಿದ್ದಾರೆ. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್, ನಿಮ್ಗೆ ಗೊತ್ತಿರತ್ತೆ. ಬೆಳಗ್ಗೆ ಮಾಡಿ, ಮಧ್ಯಾಹ್ನ ಮಾಡಿ ಅಥವಾ ಸಂಜೆ ಮಾಡಿ. ಇಲ್ಲಿ ಇದೆಯಲ್ಲ, 1 ಕಪ್ ಯೂರಿನ್ಗೆ ಈ ಸೈಡ್ ಇದೆಯಲ್ಲ ಮ್ಯಾಕ್ಸಿಮಮ್, ಮತ್ತೆ ಇಲ್ಲಿ ನೋಡಿ ಬರ್ದಿದಾರಲ್ಲ, ಇದನ್ನ ತಡಿ ನೋಡ್ತೀನಿ, ಕಾಣಿಸ್ತಿಲ್ಲ. ಕೆಳಗಡೆ ಇಡು, ತೆಗಿತೀನಿ. ಕೆಳಗಡೆ ಇದ್ರ ಮೇಲೆ ಬ್ಲಾಕ್ ಇದೆ ನೋಡಿ. ಹೇಳಿ. ಇದು ಫ್ರಂಟ್ ಹೋಗ್ಬೇಕು, ಯೂರಿನಿಗೆ ಹೋಗ್ಬೇಕು ಇದು. ಸೊ ಇದನ್ನ ಕೈಗೆ ಇಟ್ಕೊಬಿಟ್ಟು ಇದನ್ನ ಯೂರಿನಿಗೆ ಹಾಕಿ ಹಿಂಗ್ ಡಿಪ್ ಮಾಡ್ಬಿಟ್ಟು ತೆಗ್ದ್ಬಿಟ್ಟು 1-2-3 ಮಿನಿಟ್ಸ್ ಹಂಗೆ ಬಿಡಿ. ಇದು ಎರಡೂ ಕೂಡ ಡಾರ್ಕ್ ಮಾರ್ಕ್ ಬಂದ್ರೆ, ರೆಡ್ ಮಾರ್ಕ್ ಬಂದ್ರೆ, ಸೊ ಯು ಕ್ಯಾನ್ ಟ್ರೈ. ನಿಮ್ಗೆ ಎಗ್ ಈಗ ರಿಲೀಸ್ ಆಗೋ ಟೈಮ್ ಇದು. ಈಗ ಟ್ರೈ ಮಾಡಿದ್ರೆ ಚಾನ್ಸಸ್ ಇದೆ. ಇದು ಮೇನ್. ಅಟ್ಲೀಸ್ಟ್ ಒಂದ್ ಬಂದು ಇನ್ನೊಂದು ಲೈಟ್ ಆಗಿ ಬಂದ್ರೆ, ಅಥವಾ ಒಂದ್ ಬಂದು ಇನ್ನೊಂದ್ ಲೈನ್ ಬರ್ಲೇ ಇಲ್ಲ ಅಂದ್ರೆ ಅದು ಇನ್ವ್ಯಾಲಿಡ್ ಅಂತ ಅರ್ಥ. ಒಂದ್ಸತಿ ಯೂಸ್ ಮಾಡಿದನ್ನ ಮತ್ತೆ ಯೂಸ್ ಮಾಡಕ್ ಆಗಲ್ಲ, ಮಾಡಬಾರ್ದು. ಓಕೆ, ಮಾಡಕ್ ಹೋಗ್ಬೇಡಿ. ಸೊ ನೀಟಾಗಿ ಈ ಕಿಟ್ಟಲ್ಲಿ ಕೊಟ್ಟಿರ್ತಾರೆ ನೋಡಿ ಯಾವ ರೀತಿ ಅಂತ ಇಲ್ಲೇ ಬರ್ದಿರ್ತಾರೆ. ಈ ತರ 2 ಲೈನ್ ಬಂದ್ರೆ ಇದು ನೀವೀಗ ಎಗ್ ರಿಲೀಸ್ ಆಗತ್ತೆ, ಸ್ಟಾರ್ಟ್ ಮಾಡಿ. ಇದು ಈ ತರ ಬಂದ್ರೆ ಇದು ಇನ್ವ್ಯಾಲಿಡೇನೆ, ಇದು ಇನ್ವ್ಯಾಲಿಡೇನೆ. ಇದು ಈ ತರ ಬಂದ್ರೆ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ LH ಶುಗರ್ ಅಂತ. ಇದನ್ನೊಂದ್ಸತಿ ಟ್ರೈ ಮಾಡಿ, ಇದರಲ್ಲಿ ಜಾಸ್ತಿ ರಿಸಲ್ಟ್, ಸಕ್ಸಸ್ ರೇಟ್ ಜಾಸ್ತಿ ಇದೆ. ತುಂಬಾ ಜನ ನಾನು ನೋಡಿದೆ ಕಮೆಂಟ್ ಅಲ್ಲೂ ಕೂಡ, ನಾನು ಯೂಸ್ ಮಾಡಿದೀನಿ, ನನಗೂ ಪಾಸಿಟಿವ್ ರಿಸಲ್ಟ್ ಬಂತು ಇದನ್ನ ಯೂಸ್ ಮಾಡಿದ್ಮೇಲೆ ಅಂತಾನು ಕಮೆಂಟ್ ಹಾಕಿದ್ದಾರೆ. ಹಾಗೆ ಇದನ್ನ ಈಗಲೂ ಕೂಡ ಟ್ರೈ ಮಾಡ್ತಿದ್ರಂತೆ. ಯಾರ್ಯಾರು ಟ್ರೈ ಮಾಡ್ತಿದ್ದೀರಾ ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ. ಸೊ ಇದಾಗಿತ್ತು ಫಸ್ಟ್ ಒನ್. ಸೊ ಈಗ ನನಗೆ ಮುಖ್ಯವಾಗಿ ಹೆಣ್ಮಕ್ಳೆಲ್ಲ ಜಾಸ್ತಿ ಕೇಳಿದ್ದು PCOD ಮತ್ತೆ PCOS. ಇವೆರಡ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾನೇ ಕೇಳಿದ್ದೀರಾ. ಇದ್ರ ಬಗ್ಗೆ ನಾನು ಒಂದ್ಸಲ ಡಾಕ್ಟರ್ ಹತ್ರನೂ ನಿಮಗೆ ಹೇಳಿಸ್ತೀನಿ. ಆದ್ರೆ PCOD ಮತ್ತೆ PCOS ಏನಂದ್ರೆ, ನಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ ಅದು, ಮತ್ತೆ ದಪ್ಪ ಆಗೋದು, ತೀರಾ ಸಣ್ಣ ಆಗೋದು, ಇದೆಲ್ಲ PCOD ಮತ್ತೆ PCOS ಸಿಂಪ್ಟಮ್ಸು. ಮತ್ತೆ ನಮ್ಮ ಕೂದಲು ತುಂಬಾ ಉದ್ರಿ ತಿನ್ನಾಗೋದು ಬರುತ್ತೆ ನೋಡಿ, ಇದೆಲ್ಲ ಒಂಥರ ಸಿಂಪ್ಟಮ್ಸು. ಇದಿದ್ರೂ ಕೂಡ ಮಕ್ಕಳಾಗೋ ಚಾನ್ಸಸ್ ಇದೆಯಾ? ಹೌದು, ನಿಮಗೆ PCOD PCOS ಇದ್ರೂ ಕೂಡ ತುಂಬಾ ಜನಕ್ಕೆ ಮಕ್ಕಳಾಗಿದೆ. ಇದಕ್ಕೆ ಸರಿಯಾಗಿ ಮೆಡಿಟೇಷನ್ ತಗೋಬೇಕು ಅಷ್ಟೇ.
ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ PCOS ಇದ್ರೆ. ಸೊ ಇದು ನಾವು ಡಾಕ್ಟ್ರ್ ಅಲ್ಲ, ನಾವೇನು ಕನ್ಸಲ್ಟ್ ಮಾಡಿದ್ದೀವಿ ನಮ್ಗೇನು ಹೇಳಿದ್ದಾರೆ ಅದನ್ನ ಮಾತ್ರ ಹೇಳ್ತಾ ಇರೋದು. ಸೊ ಸುಮಾರು ಜನ ಡಾಕ್ಟ್ರಿ ಹತ್ರ ಹೋಗೋಕ್ಕಾಗಲ್ವಲ್ಲ, ಅಷ್ಟು ದುಡ್ಡಿರಲ್ವಲ್ಲ, ಅವ್ರಿಗೆ ಯೂಸ್ ಆಗಲಿ ಅಂತ. ಮತ್ತು ನೀವು ಕೂಡ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರೋದಕ್ಕೋಸ್ಕರ. ಸೊ ಇಷ್ಟೆಲ್ಲ ಮಾಡಿ ಇದು ಬೆಸ್ಟ್, ಇದು ಮೇಯ್ನು, ಇದು ಯಾರಿಗಾದ್ರೂ ಬೇಸಿಕ್ ಕಿಟ್ ಇದು ತಗೊಳ್ಳಿ. ನಾರ್ಮಲ್ ಪೀಪಲಿಗೆ ಗೊತ್ತಾಗುತ್ತೆ. ನೆಕ್ಸ್ಟು ಇಷ್ಟೆಲ್ಲ ಮಾಡಿದ್ರು ನಮಗೆ ಮಕ್ಕಳು ಬೇಕೇ ಬೇಕು, ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಅಂದರೆ ಅವಾಗ ಮಾತ್ರ IVFಗೆ ಹೋಗೋದು. IVF ಸ್ವಲ್ಪ ಕಾಸ್ಟ್ಲಿ, ಸ್ವಲ್ಪ ಅಲ್ಲ, ಜಾಸ್ತಿನೇ ಕಾಸ್ಟ್ಲಿ. ಇದೆ. ಬಟ್ ಎಲ್ಲರೂ ಪ್ರಿಫರ್ ಮಾಡೋದು ನ್ಯಾಚುರಲ್ ಆಗೇ ಆಗಲಿ ಅಂತ. IVF ಆಗುತ್ತೆ ಅಂತ ಎಲ್ಲರೂ ಹೋಗಲ್ಲ, ಬಟ್ ದುಡ್ಡಿರೋರೆಲ್ಲ ಆರಾಮಾಗಿ ಹೋಗ್ತಾರೆ. ಮತ್ತು ಸುಮಾರು ಜನಕ್ಕೆ IVF ಹೆಲ್ಪ್ ಮಾಡುತ್ತೆ ಇವಾಗಿನ ಕಾಲದಲ್ಲಿ. ಇಲ್ಲ, ಇನ್ನೊಂದೇನು ಗೊತ್ತಾ, IVF ಅಲ್ಲಿ ನೀವೇನಾದ್ರೂ 100% ರಿಸಲ್ಟ್ ಇದೆಯಾ ಅಂತ ಕೇಳಿದ್ರೆ ನಿಮಗೆ ಅಲ್ಲೂ ಕೂಡ 100% ರಿಸಲ್ಟ್ ಕೊಡಲ್ಲ ಅಂತಾನೆ ಹೇಳೋದು. ಯಾಕೆ ಅಂದ್ರೆ ನಂಗೆ ಅದೆಲ್ಲ ನೋಟ್ ಮತ್ತೆ ಮಾಡ್ಕೊಂಡಿದ್ದೀನಿ. ತುಂಬಾ ಟೆಸ್ಟ್ಗಳು ಮಾಡಿಸ್ಬೇಕು ಅನ್ಸುತ್ತೆ, ಅದನ್ನ 5 ಅಬ್ಸರ್ವೇಷನ್. ಸ್ಟೇಜಸ್ ಏನೋ ಇದೆಯಾ ಅಂತ ಆದ್ರೆ IVF ಅಲ್ಲೂ ಕೂಡ. ಯಾವ್ದು ಅದನ್ನ ಈಗಲೇ IVF ಕಂಪ್ಲೀಟ್ ಮಾಡಲಾಂದ್ರೆ IVF ಕಂಪ್ಲೀಟ್ ಮಾಡಿ. ನೋಡು 100% ಸಕ್ಸಸ್ ರೇಟ್ ಕೂಡ ಅವರು ಕೊಡಲ್ಲ. ಸಕ್ಸಸ್ ಡಿಪೆಂಡ್ ಆಗೋದು ಹೆಂಗೆ ಅಂದ್ರೆ ನಮ್ ಏಜ್ ಮೇಲೆ. ಫಸ್ಟ್ ಅಂಡ್ ಫಾರ್ಮಸ್ಟ್ ಏಜು, ಮತ್ತೆ ನಮ್ ಎಗ್ಗು, ಮತ್ತೆ ಸ್ಪರ್ಮ್ ಕ್ವಾಲಿಟಿ, ಇಷ್ಟು ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ IVF ಅಲ್ಲೂ ಕೂಡ. ಮತ್ತೆ ಒಂದ್ 2-3 ಅಟೆಂಪ್ಟ್ ಮಾಡಿದ್ರು ಕೂಡ ಸಕ್ಸಸ್ ಆಗದಿರೋದು ಸಕ್ಸಸ್ ಆಗಿರಲ್ಲ, ಇನ್ನೂ ಟ್ರೈ ಮಾಡ್ತಾನೆ ಇರ್ತಾರೆ ಅದರಲ್ಲೂ ಕೂಡ. ಸ್ಟೇಜ್ 1 ಏನಿದೆ ಅಂದ್ರೆ ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ. ಡಾಕ್ಟರ್ ಕನ್ಸಲ್ಟ್ ಮಾಡೋದು, ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಫರ್ಟಿಲಿಟಿ ಟೆಸ್ಟ್, ಮತ್ತೆ ಫಿಸಿಕಲ್ ಎಕ್ಸಾಮಿನ್ ಮಾಡ್ತಾರೆ, ಮತ್ತೆ ಮೆಡಿಕಲ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ ನಮ್ದು. ಅಂದ್ರೆ ನಮಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಆ ತರ ಮೆಡಿಕಲ್ ಟೆಸ್ಟ್ ಮಾಡ್ಬಿಟ್ಟು ಬ್ಲಡ್ ಚೆಕಪ್ ಕೊಡ್ತಾರೆ. ಸೊ ಇದು ಸ್ಟೇಜ್ 1 ಆಗಿರುತ್ತೆ IVF ಅಲ್ಲಿ. ಸ್ಟೇಜ್ 2 ಏನಂದ್ರೆ ಓವರಿಯರ್ ಸ್ಟಿಮ್ಯುಲೇಷನ್ ಮತ್ತೆ ಮಾನಿಟರಿಂಗು. ಈ ಇಂಜೆಕ್ಷನ್ ನಾವು ಕನ್ಸಲ್ಟ್ ಮಾಡಕ್ ಹೋದಾಗೆಲ್ಲ ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ ಇದನ್ನ ಕೊಡ್ತಾರೆ. ಯಾಕೆ ಅಂದ್ರೆ ಎಗ್ಗು ಫರ್ಟಿಲೈಟ್ ಆಗಕ್ಕೆ, ಮತ್ತೆ ಅಲ್ಟ್ರಾಸೌಂಡು ಕೂಡ ಮಾಡ್ತಾರೆ. ಯಾಕೆಂದ್ರೆ ನಮ್ದು ಎಗ್ಗು ಮತ್ತೆ ಸ್ಪರ್ಮ್ ಇರುತ್ತಲ್ಲ, ಅದು ನೀಟಾಗಿ ಗ್ರೋ ಆಗಕ್ಕೆ ಮತ್ತೆ ಫರ್ಟಿಲೈಟ್ ಆಗಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಈ ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್. ಇದು ಸ್ಟೇಜ್ 2 ಆಗುತ್ತೆ. ಈಗ ಸ್ಟೇಜ್ 3 ಬಂದ್ರೆ ಎಲ್ಲದಕ್ಕೂ ಕೂಡ ಚೆನ್ನಾಗೇ ದುಡ್ಡು ಖರ್ಚಾಗ್ತಿರುತ್ತೆ. ಸೊ ಪ್ರತಿಯೊಂದು ಹಂತದಲ್ಲೂ ಒಂದೊಂದು IVF ಹೋಗ್ತಿದ್ದೀರಾ ಅಂದ್ರೆ ನೀವು ಫೈನಾನ್ಷಿಯಲಿ ಚೆನ್ನಾಗಿರ್ಬೇಕು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬೋದು. ಈಗ ಸ್ಟೇಜ್ 3 ಏನಿದೆ ಗೊತ್ತಾ, ಈಗ ಇಷ್ಟೆಲ್ಲ ಸ್ಟೆಪ್ 1 ಮತ್ತೆ 2 ಮಾಡಿದ್ರಲ್ಲ, ಸ್ಟೆಪ್ 2 ಕೂಡ ಮತ್ತೆ ನಿಮಗೆ ಬ್ಲಡ್ ಚೆಕಪ್ ಮಾಡೇ ಮಾಡ್ತಾರೆ. ಸ್ಟೆಪ್ 3 ಏನಾಗುತ್ತೆ ಅಂದ್ರೆ ನಮ್ಮ ಎಗ್ಗು ಹುಡ್ಗಿರ್ದ ಎಗ್ಗು ಮತ್ತೆ ನಿಮ್ ಸ್ಪರ್ಮ್ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಮಾಡ್ತಾರೆ. ಇಂಜೆಕ್ಟ್ ಮಾಡೋದಕ್ಕೆ ಸ್ಟೆಪ್ 4ಗೆ ಗೊತ್ತಾಯ್ತು. ಅದು ನಾರ್ಮಲ್ ಇದ್ರಲ್ಲಿ ಆಗ್ತಿರಲ್ಲ ಅಂತ IVF ನ ಅದಕ್ಕೋಸ್ಕರನೇ ಯೂಸ್ ಮಾಡೋದು, ಇಂಜೆಕ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಅದು ಸ್ಟೆಪ್ 4 ಅಲ್ಲಿ ಇಂಜೆಕ್ಟ್ ಆಗುತ್ತೆ. ಅದೇನೋ ICSI ಅಂತ ಏನೋ ಕರೀತಾರೆ. ಅಂದ್ರೆ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಅಲ್ಲ, ನಾವು IVF ಬಗ್ಗೆ ಹೇಳ್ತಿದೀವಿ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ನಾವು ತಿಳ್ಕೊಂಡಿರ್ಬೇಕು, ನಿಮಗ್ ತಿಳಿಸ್ತಿದೀವಿ ಅಂದ್ರೆ ಅದಕ್ಕೋಸ್ಕರ ಇದು ಹೋಮ್ವರ್ಕ್ ಮಾಡಿರೋದು. ಮೇಯ್ನ್ ಏನಂದ್ರೆ ಗೊತ್ತಾ, ನಾವು ಫಿಸಿಕಲಿ ಸೇರ್ತೀವಲ್ಲ, ಇಲ್ಲಿ ಫಿಸಿಕಲಿ ಸೇರೋ ಅವಶ್ಯಕತೆ ಇರಲ್ಲ. ಸ್ಪರ್ಮ್ನ ಇದು ಎಗ್ಸಿಗೆ ಇಂಜೆಕ್ಟ್ ಮಾಡ್ತಾರೆ. ಏನಂದ್ರೆ ಇದೇನಂತಾರೆ ಇದು ಮ್ಯಾನ್ಯುಯಲಿ ಮಾಡೋದು. ಸೊ ಮೆಡಿಕಲ್ ಫೀಲ್ಡ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮ್ಯಾನ್ಯುಯಲ್ ಮಾಡೋದು. ಸೊ ಇದಕ್ಕೂ ಹೇಳ್ದಂಗೆ ಅವರು ಇಷ್ಟೊಂದು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು. IVF ನಲ್ಲಿ ಸಕ್ಸಸ್ ರೇಟ್ ಇದೆ, ಅದು ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ ತರ ಡಯಟ್ ಫಾಲೋ ಮಾಡ್ತೀವಿ, ನಾವು ಯಾವ ತರ ಇರ್ತೀವಿ ಎಲ್ಲ ತುಂಬಾನೇ ಪ್ರಯತ್ನ ಪಟ್ಟು ನಿಮಗೆ ಆಗ್ತಾ ಇಲ್ಲ ಅನ್ನೋ ಸಮಯಕ್ಕೆ IVF ನ ಪ್ರಿಫರ್ ಮಾಡಿ, ಇಲ್ಲ ಅಂದ್ರೆ ಆದಷ್ಟು ನ್ಯಾಚುರಲ್ ಆಗೇ ಆಗೋದಕ್ಕೆ ಪ್ರಯತ್ನ ಪಡಿ. ನಿಮ್ಮನ್ನ ನೀವು ಹೆಲ್ತಿಯಾಗಿ ಇಟ್ಕೊಂಡಿರಿ. ಏನಾದರೂ ತುಂಬ ಸ್ಟ್ರೆಸ್ಫುಲ್ ಲೈಫ್ ನಡೀತಾ ಇದೆ, ಸ್ಟ್ರೆಸ್ಫುಲ್ ಲೈಫಲ್ಲಿ ಇದ್ದೀರಾ ಅಂದರೆ ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳಿ, ಒಂದು 3 ತಿಂಗಳು 4 ತಿಂಗಳು. ನಿಮ್ಮಿಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಟೈಮ್ ತೊಗೊಳ್ಳಿ, ಆಚೆ ಕಡೆ ಸುತ್ತಾಡಿ, ಮೈಂಡ್ನ ಫ್ರೀಯಾಗಿ ಇಟ್ಕೊಂಡಿರಿ. ಕೆಲಸ ದುಡ್ಡು ಇದನ್ನು ಮೈಂಡ್ ಬಿಟ್ಟು, ಅಂದರೆ ಮಗು ಟ್ರೈ ಮಾಡ್ತಿದ್ದೀರಾ ಅಂದರೆ ಅದೆಲ್ಲ ಬೇಕು ಲೈಫಲ್ಲಿ. ಬಟ್ ಮಗು ಟ್ರೈ ಮಾಡ್ತಿದ್ದೀರಾ ಅಂದರೆ ಒಂದು 3 ತಿಂಗಳು ಫ್ರೀ ಆಗಿರಬೇಕು, ಮೈಂಡ್ ಫ್ರೀ ಆಗಿರಬೇಕು, ಟೆನ್ಷನ್ ತಗೋಬಾರ್ದು. ಮತ್ತು ಹೆಲ್ತಿ ಫುಡ್ಗಳು ಹೋಗ್ತಾ ಇರಬೇಕು. ಆಚೆ ಫುಡ್ಡು ಅವಾಗವಾಗ ನಮಗೂ ಹೇಳ್ತೀರಾ ನೀವು ತಿಂತೀರಾ ಅಂತ, ಬಟ್ ಹೇಳ್ತಾ ಇರೋದು ಆದಷ್ಟು ಅವಾಯ್ಡ್ ಮಾಡಬೇಕು. ಬಿಡೋಕ್ಕೆ ಆಗೋದೇ ಇಲ್ಲ, ಆದಷ್ಟು ಅವಾಯ್ಡ್ ಮಾಡಬೇಕು ಅಲ್ವಾ? ಅದು ನಿಜ. ಈಗ ಸ್ಟೆಪ್ 5 ಏನಿರುತ್ತೆ ಅಂದ್ರೆ ಅದು ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ಅದು ತೀರಾ ಟರ್ಮ್ಸ್ ಇರುತ್ತೆ ಅದೆಲ್ಲ. ಅದಕ್ಕೆ ನಾನು ನಾರ್ಮಲ್ ಆಗಿ ನಿಮಗೆ ಅರ್ಥ ಆಗೋಂಗೆ ಹೇಳ್ದೆ. ನಾವು ಫಿಸಿಕಲ್ ಆಗಿ ಏನು ಮಾಡ್ತೀವಿ ಅದು ಅವರು ಮ್ಯಾನ್ಯುಯಲ್ ಆಗಿ ಮಾಡ್ತಾರೆ ಅಷ್ಟೇ ಇಂಜೆಕ್ಷನ್. ಅದು ಇವನ್ ಈ ರೀಸನ್ ಏನ್ ಗೊತ್ತಾ, ಹುಡುಗಿರಿಗೆ
ಏನು ಎಗ್ ರಿಲೀಸ್ ಆಗೋಕ್ಕೆ ಕರೆಕ್ಟಾಗಿ ಪೊಸಿಷನ್ ತಗೋತಿರಲ್ಲ ಎಗ್ಗೆಲ್ಲ, ಎಗ್ಗು ಸರಿಯಾಗಿ ರಿಲೀಸು ಕೂಡ ಆಗ್ತಿರಲ್ಲ. ಅದು ಇಷ್ಟೇ ಪರ್ಸೆಂಟ್ ಎಗ್ ರಿಲೀಸ್ ಆಗಬೇಕು, ಸ್ಪರ್ಮ್ ಹೋಗಿ ಇದು ಕನೆಕ್ಟ್ ಆಗೋಕ್ಕೆ ಅಂತ ಎಲ್ಲ ತುಂಬ ಇದೆ. ಅದೆಲ್ಲ ಸರಿಯಾಗಿ ಆಗದಿರೋ ಕಾರಣಕ್ಕೆ ಅದು ನಾವು ಕನ್ಸೀವ್ ಆಗ್ತಿರಲ್ಲ. ಸೊ ಅದರಿಂದನೇ ಈ IVF ಹೆಲ್ಪ್ ಆಗುತ್ತೆ. ಸೊ ಈಗ ಇನ್ನೊಂದೇನು ಗೊತ್ತಾ ಕೇಳಿದ್ದು, ಇನ್ನೊಂದು ಏನಾದ್ರು ಹೇಳ್ತೀರಾ? ಇಲ್ಲ ಅಷ್ಟೇ, ಇದು IVF ಮಾಡಿಸೋರಿಗೊಂದು ತಲೆಗೆ ಹೋಗ್ಬೇಕು ಅಂತ ನಾನು ಇದನ್ನ ಹೇಳಿದ್ದು. IVF ಇನ್ ಫ್ಯೂಚರ್ ನಮ್ಗೆ ಯಾವುದಾದ್ರೂ ಹಾಸ್ಪಿಟಲ್ ಅವ್ರೇನಾದ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರು ನಾವು ಇನ್ನೂ ಕಮ್ಮಿ ಮಾಡಿಕೊಡ್ತಾನೆ ಅಂದರೆ ಅವಾಗ ನಿಮಗೆ ತಿಳಿಸ್ತೀವಿ. ಸೊ ನಾವು ಕೂಡ ಇದನ್ನು ನಮಗೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ನಾವು ಯಾವುದಕ್ಕೂ ಇದು ಮಾಡಿಲ್ಲ. ಏನಕ್ಕೆಂದರೆ ಕೆಲವರು ಅದನ್ನು ಅಫೋರ್ಡ್ ಮಾಡ್ಬೋದು, ಕೆಲವರು ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಇನ್ನೂ ಅದನ್ನು ಒಪ್ಕೊಂಡಿಲ್ಲ. ಅವರು ನಮ್ಮ ಕಂಡೀಷನ್ಗೆಲ್ಲ ಒಪ್ಕೊಂಡು ಇವಾಗ ನಮ್ಮ ಕಡೆಯಿಂದ ಬಂದು ಅವ್ರಿಗೆಲ್ಲ ಕಮ್ಮಿ ಮಾಡಿಕೊಡ್ತಾರೆ ಅಂದರೆ, ಸೊ ಅವಾಗ ಬೇಕಿದ್ರೆ IVF ಯಾವ್ದಾದ್ರು ನಮಗೆ ಅಪ್ರೋಚ್ ಮಾಡಿದ್ರೆ ನಾವು ಅವಾಗ ಒಪ್ಕೋತೀವಿ, ಸಜೆಸ್ಟ್ ಮಾಡ್ತೀವಿ. ಇಲ್ಲ ಅಂದರೆ ಮಾಡೋಕ್ಕೋಗಲ್ಲ. ನಾವು ಅದನ್ನ ಮಾಡಿದ್ರು ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗಬೇಕು. ಇವಾಗ ನೀವು ನಮ್ಮ ವಿಡಿಯೋ ನೋಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ನಿಮಗೆ ಆದಷ್ಟು ಕಮ್ಮಿ ರೇಟ್ನಲ್ಲಿ ಮಾಡ್ಕೊಡೋದಾದರೆ ಅಂಥವ್ರದ್ದು ಮಾತ್ರ ಒಪ್ಕೊಂತೀವಿ, ಇಲ್ಲಾಂದರೆ ಒಪ್ಕೊಳಕ್ಕೆ ಹೋಗಲ್ಲ. ಸುಮ್ಮನೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೋಗ್ಬೇಡಿ ಅಷ್ಟೇ. ಆದಷ್ಟು ಇವನ್ ನಾನು ನಿಮಗೆ ಈ PCOD PCOS ಇದ್ರ ಬಗ್ಗೆ ನಾನು ಕನ್ಸಲ್ಟ್ ಮಾಡ್ತಿದ್ದೀನಲ್ಲ ಆ ಡಾಕ್ಟರ್ ಹತ್ರ, ಪರ್ಮಿಷನ್ ಆದ್ರೆ ತಗೊಳ್ಳೋಣ. ನಂಗೆ ಗೊತ್ತು ಆ ಡಾಕ್ಟರ್ ತುಂಬಾ ಅಂದ್ರೆ ತುಂಬಾ ಬಿಸಿ ಪಾಪ. ಅವ್ರು ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಮುಂದಿನ ಪಾರ್ಟ್ 4 ವಿಡಿಯೋನಲ್ಲಿ ತಿಳಿಸ್ಕೊಡ್ತೀವಿ. ಡಾಕ್ಟರ್ ಹತ್ರನೇ ಹೇಳ್ಸೋದಕ್ಕೆ ಪ್ರಯತ್ನ ಪಡ್ತೀವಿ, ಅವ್ರು ಹೇಳಲ್ಲ, ಬಿಸಿ ಇರ್ತಾರೆ. ನೋಡೋಣ, ಇಷ್ಟು ಕ್ಯೂರತ್ ಇನ್ನೆಲ್ಲಿ ಪಾಪ, ನೋಡೋಣ, ಟ್ರೈ ಮಾಡ್ತೀವಿ ಆದಷ್ಟು. ಸೊ ಈಗ ನಾನು ನಿಮಗೆ, ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳಿ ಅಂತ, ಮತ್ತೆ ಆಂಗ್ಯುಲರ್ ಪ್ರೆಗ್ನೆನ್ಸಿ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಏನಾಗುತ್ತೆ ಗೊತ್ತಾ, ನಮ್ಮ ಎಗ್ಗು ಯೂಟ್ರಸ್ ಇಂದ ಆಚೆ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕಾಂಪ್ಲಿಕೇಟೆಡ್. ಹೌದು, ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವೇನಾದ್ರೂ ಡಾಕ್ಟರ್ ಎಲ್ಲ ಯಾಕೆ ಹೇಳ್ತಾರೆ ಹೇಳಿ, ನೀವು ಎಷ್ಟು ಪೀರಿಯಡ್ಸ್ ಆಗ್ಲಿಲ್ಲ ಅಂದ್ರೆ ಡಿಲೇ ಆದ್ರೆ ಬಂದು ಬೇಗ ತೋರಿಸ್ಕೊಳ್ಳಿ ಅಂತ, ಇದೇ ರೀಸನ್ಗೆ ಅಲ್ಲಿ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾರೆ. ಅಕಸ್ಮಾತ್ ನಿಮ್ದು ಏನಾದ್ರೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಥವಾ ಆಂಗ್ಯುಲರ್ ಪ್ರೆಗ್ನೆನ್ಸಿ ಆಗಿ ನೀವು ಡಾಕ್ಟರ್ ಹತ್ರ ತೋರಿಸೋದು ಡಿಲೇ ಆದ್ರೆ ನಿಜವಾಗ್ಲೂ ತುಂಬ ಸಫರ್ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಅದನ್ನು ನೀವು ತೆಗಿಸ್ಬೇಕಾಗಿರೋ ಚಾನ್ಸಸ್ ಕೂಡ ಬರುತ್ತೆ. ಯಾಕೆ ಅಂದರೆ ಅದು ನಿಮ್ಮ ಯೂಟ್ರಸಿಂದ ಆಚೆ ಬೆಳೀತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ತುಂಬ ಕಾಂಪ್ಲಿಕೇಟೆಡ್ ಈ ಸಿಚುವೇಶನ್ ಅಂತ. ಹಾಂ, ಮತ್ತು ಇದನ್ನು ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗೇನೆ, ಇದನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತೋರಿಸಿದ್ರೆ ಮಾತ್ರ ಇದಕ್ಕೆ ಸೊಲ್ಯೂಷನ್ ಸಿಗೋದು. ಮತ್ತು ಇನ್ನೊಂದು ಆಂಗ್ಯುಲರ್ ಪ್ರೆಗ್ನೆನ್ಸಿ ಏನಾಗುತ್ತೆ ಅಂದರೆ ತುಂಬ ಚಾನ್ಸಸ್ ಇದೆ ಅದು ಪೊಸಿಷನ್ ತಗೊಳ್ಳೋದು. ನಾವು ಇನಿಷಿಯಲ್ ಸ್ಟೇಜಲ್ಲಿ ಡಾಕ್ಟರ್ ಏನೇನು ಹೇಳ್ತಾರೆ ಅದನ್ನು ಪ್ರತಿಯೊಂದನ್ನು ಫಾಲೋ ಮಾಡಬೇಕು. ಸ್ವಲ್ಪ ಸ್ಕ್ಯಾನಿಂಗ್ ಜಾಸ್ತಿ ಇರುತ್ತೆ, ಸ್ಕ್ಯಾನಿಂಗ್ ಮಾಡಿಸ್ತಿರ್ಬೇಕು, ಅಂದ್ರೆ ಪೊಸಿಷನ್ ಎಲ್ಲಿದೆ ಅಂತ ನೋಡ್ಬೇಕಾಗುತ್ತಲ್ಲ ಪಾಪದು. ಹಾಗಾಗಿ ವೀಕ್ಲಿ ಡಾಕ್ಟರ್ ಚೆಕಪ್ ಕಂಪಲ್ಸರಿ ಇರುತ್ತೆ. ಅಂದ್ರೆ ಇನಿಷಿಯಲ್ ಸ್ಟೇಜಲ್ಲಿ ಸ್ಕ್ಯಾನಿಂಗ್ ಜಾಸ್ತಿ ಮಾಡಿಸ್ಬಾರ್ದು ಅಂತಾರೆ. ಬಟ್ ನಿಮ್ದು ಏನಾದ್ರು ಆಂಗ್ಯುಲರು ಈ ಥರ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ನಿಮಗೆ ವಾರನೂ ಕೂಡ ಬರೋಕ್ಕೆ ಹೇಳ್ತಾರೆ. ಏನಕ್ಕೆ ಅಬ್ಸರ್ವೇಷನ್ ಮಾಡೋಕ್ಕೆ. ಕೆಲವೊಬ್ರು ಹೇಳ್ಬೋದು ಇಷ್ಟೊಂದ್ಸಲ ತೋರಿಸ್ಬೇಡ, ನಿಮ್ಮ ಸ್ಯಾಕು ತುಂಬ ಸೆನ್ಸಿಟಿವ್ ಇರುತ್ತೆ ಅಂತ. ಹೌದು, ಸ್ಯಾಕು ಸೆನ್ಸಿಟಿವ್ ಇರುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ನಮ್ಮದೊಂದು ಎಕ್ಟೋಪಿಕ್ ಆಗಿರ್ಬೋದು ಅಥವಾ ಆಂಗ್ಯುಲರ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಸ್ಯಾಕ್ ಎಷ್ಟೇ ಸೆನ್ಸಿಟಿವ್ ಆದರೂ ಈ ಜಾಗದಲ್ಲಿ ಏನಾದರೂ ನಮ್ಮ ಬೇಬಿ ಗ್ರೋ ಆಗ್ತಿದ್ರೆ ಅದು ಇನ್ನೂ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಮೇಯ್ನು ಫಾಲೋ ಮಾಡಿ. ನನಗೆ ಕೇಳಿದ ಕ್ವಶನ್ಗಳು ಜಾಸ್ತಿ ಅಂದರೆ ಇದೇನೆ ಇದೆ. ಮತ್ತೆ ಈ ಕಿಟ್ಟಂದು ಸುಮಾರು ಜನ ಕೇಳಿದ್ರಿ. ಈ ಕಿಟ್ಟು ತುಂಬಾ ಹೆಲ್ಪ್ ಆಗುತ್ತೆ. ನಾವು ಅದಕ್ಕೋಸ್ಕರನೇ ಮತ್ತೆ ಹೇಳ್ತಾ ಇರೋದು, ಈ ಕಿಟ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಹೆಲ್ತಿಯಾಗಿರಿ. ನಾವೇನು ಡಾಕ್ಟ್ರ್ ಅಲ್ಲ, ನಮಗೇನು ಹೇಳಿರ್ತಾರೆ ನಾವು ಅದನ್ನು ನಿಮಗೆ ತಿಳಿಸ್ಕೊಡ್ತಿದ್ದೀವಿ ಅಷ್ಟೇ ಅಲ್ವಾ? ನಿಜ. ಸೊ ಇದು ಎಜುಕೇಷನಲ್ ವಿಡಿಯೋ, ಅಂದರೆ ಎಜುಕೇಷನಲ್ ಮತ್ತು ಇನ್ಫಾರ್ಮೇಷನ್ ಪರ್ಪಸ್ ವಿಡಿಯೋ. ಏನಕ್ಕೆ ಅಂದರೆ ಏನಕ್ಕೆ ಹೇಳ್ತಿದ್ದೀವಿ ಅಂದರೆ ನಾವು ಸಫರ್ ಪಡ್ತಿರೋ ತುಂಬ ಜನ ಸಫರ್ ಪಡ್ತಿದ್ದಾರೆ. ನಾವು ಯಾವಾಗಲೂ ಅದನ್ನೇ ಹೇಳೋದು. ತುಂಬ ಜನ ನೆನ್ನೆ ಬರಬೇಕಿದ್ರೂ ಕೂಡ ಒಬ್ಬರು ಹೇಳ್ತಿದ್ರು ನಮಗೆ 17 ವರ್ಷ ಆದಮೇಲೆ ಮಗುವಾಗಿದ್ದು ಅಂತ. ಅಂದರೆ ಅವ್ರದ್ದು ಕೇಳಿ, ಅವ್ರದ್ದು ಸ್ಟೋರಿ ನಾನು ಹೇಳ್ಬಿಡ್ತೀನಿ. ಅವ್ರು ಯಾರು ಏನು ಅಂತ ಏನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. 17 ವರ್ಷ ಆದಮೇಲೆ ಮಗುವಾಗಿದ್ದು. ಅವರೂ ಕೂಡ IVF ಮುಖಾಂತರನೇ ಹೋಗಿರೋದು. ಅವ್ರು ಎಷ್ಟೊಂದು ಚಾಲೆಂಜ್ನ ಫೇಸ್ ಮಾಡ್ತಿದ್ರು ಅಂದರೆ, ಅವ್ರ ಫ್ಯಾಮಿಲಿ ಇರ್ಬೋದು ಎಷ್ಟು ಕೇಳ್ತಿದ್ರು ಅಂದರೆ ಅವ್ರು ಅಷ್ಟು ಬೇಜಾರಾಗಿ ಹೇಳ್ತಾಯಿದ್ರು. ಅಂದ್ರೆ ಅವರು ಮೇಯ್ನ್ ಅವರಿಗೆ ಕನ್ಸರ್ನ್ ಆಗಿದ್ದು ಅವ್ರ ವೈಫ್ ಬಗ್ಗೆ. ಪಾಪ ನನ್ನ ಹೆಂಡತಿ ತುಂಬಾ ಸ್ಟ್ರಗಲ್ ಮಾಡಿದ್ಲು, ನನಗೆ ಅವಳು ಸ್ಟ್ರಗಲ್ ನೋಡಕ್ ಆಗ್ತಿರ್ಲಿಲ್ಲ, ಈ ತರ ಎಲ್ಲ. ಪಾಪ ತುಂಬಾ ಅವ್ರ ಫೀಲ್ ಹೆಂಗಿತ್ತು, ಎಮೋಷನ್ ಅಂದ್ರೆ ನನಗೆ ಈ ತರ ಸ್ಟ್ರಗಲ್ ಸ್ಟೋರಿ ಇರುತ್ತೆ. ನಾನು ಹೇಳಿದ್ನಲ್ಲ, 1-3 ತಿಂಗಳು ಬ್ರೇಕ್ ತಗೊಳ್ಳಿ. ಗಂಡ ಹೆಂಡತಿ ಇಬ್ರು ಕೂಡ ಸ್ಟ್ರೆಸ್ಫುಲ್ ಆಗಿರಿ. ಹುಡುಗರು ಜಾಸ್ತಿ ಕೆಲಸ ಮನೆ ಜವಾಬ್ದಾರಿ ಅಂತ ತುಂಬಾ ಸ್ಟ್ರೆಸ್ ತೊಗೊಂಡಿರ್ತಾನೆ. ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಬೇಬಿ ಪ್ಲಾನಿಂಗಲ್ಲಿ ಇದ್ದಾಗ ಮಾತ್ರ. ಅಂದರೆ ನಾರ್ಮಲ್ ಆಗು ಹಂಗೆ ಇರಬೇಕು ಅಂತ ಮಾತ್ರ ಅಲ್ಲ, ನಾರ್ಮಲ್ ಆಗು ಪ್ಲೀಸ್ ತುಂಬ ಸ್ಟ್ರೆಸ್ ತಗೊಳಕ್ಕೆ ಹೋಗಬೇಡಿ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಇದರಲ್ಲಿ ಆದಷ್ಟು ಕವರ್ ಮಾಡಿದ್ವಿ. ನಿಮ್ದು ಏನೇ ಇದ್ರೂ ಡೌಟ್ಸ್ನ ಕೇಳಿರಿ.
ಮತ್ತೇನಾದ್ರೂ ಬಿಟ್ಟಿದೀವಾ? ಹ್ಮ್ ಏನಾದ್ರೂ ಕೇಳಿರೋದು ಇಲ್ಲ. ಇನ್ನೇನು ಅದೇನೆ ಕೇಳಿಲ್ಲ. ಜಾಸ್ತಿ ಇದ್ರ ಬಗ್ಗೆನೇ ಕೇಳಿದ್ರಿ. ಅಂದ್ರೆ ಬೆಳಗ್ಗೆ ಟೆಸ್ಟ್, ಮಧ್ಯಾಹ್ನ ಮತ್ತೆ ಟೆಸ್ಟ್. ಇನ್ನೊಂದು ಏನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಆ ದೇವ್ರಿಗೆ ಹೋಗಿ ಈ ದೇವ್ರಿಗೆ ಹೋಗಿ ಎಲ್ಲದಕ್ಕೂ ಹೋಗಿ ಅದನ್ನ ಮಾಡಿಸಿ ಅಂತ ಹೇಳ್ತಿರ್ತಾರೆ. ಎಲ್ಲ ದೇವಸ್ಥಾನಕ್ಕೂ ಹೋಗಿ ಎಲ್ಲ ದೇವ್ರನ್ನು ನೋಡ್ಕೊಳ್ಳಿ. ಸುಮ್ಮನೆ ಅನ್ನೆಸೆಸರಿಯಾಗಿ ದುಡ್ಡೆಲ್ಲ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ. ದೇವ್ರ ಮೇಲೆ ನಂಬಿಕೆ ಇರಲಿ, ಮೂಢನಂಬಿಕೆ ಇರೋದಂತೂ ಬೇಡ. ಆ ಹೋಮ ಮಾಡಿಸ್ಬಿಟ್ರೆ ಆಗ್ಬಿಡುತ್ತೆ, ಈ ಹೋಮ ಮಾಡಿಸ್ಬಿಟ್ರೆ ಆಗ್ಬಿಡುತ್ತೆ. ಯಾವ ದೇವರು ಯಾರ ಹತ್ರನೂ ಕೂಡ ದುಡ್ಡು ಕೇಳಿರಲ್ಲ. ಅವ್ರ ಆಶೀರ್ವಾದ ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿದ್ದೇ ಆಶೀರ್ವಾದ ಮಾಡ್ತಾರೆ. ಮೇಯ್ನು ಮನೆಯಲ್ಲಿರೋ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರೇ ಮೊದಲನೇ ದೇವರು. ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಎಲ್ಲ ದೇವರುಗಳು ಕೂಡ ತಥಾಸ್ತು ಆಶೀರ್ವಾದ ಅಂತ ಹೇಳ್ತಿರ್ತಾರೆ. ಸೊ ದೇವ್ರ ಆದಷ್ಟು ಭಕ್ತಿ ಯಾವತ್ತೂ ಮನ್ಸಲ್ಲಿ ಭಕ್ತಿ ಇರ್ಬೇಕು. ಇರಲಿ. ಭಕ್ತಿಗೋಸ್ಕರ ಸುಮ್ಮನೆ ನೀವೇ ಎಷ್ಟೋ ಕಷ್ಟಪಡ್ತಿರ್ತೀರ ಒಂದೊಂದು ರೂಪಾಯಿಗೂ. ಅವ್ರು ಅಲ್ಲೇ ಪೂಜೆ ಮಾಡ್ಸೋಕೆ ಹೇಳಿದ್ರು, ಇವ್ರು ಇಲ್ಲಿ ಪೂಜೆ ಮಾಡ್ಸೋಕೆ ಹೇಳಿದ್ರು. ಯಾವ ದೇವ್ರಿಗೆ ತಾನೇ ಬಂದು ಹೇಳಿರ್ತಾರೆ ಹೇಳಿ ಪೂಜೆ ಮಾಡಿಸ್ಲಿ ಅಂತ? ಯಾವ ದೇವ್ರಿಗೆ ತಾನೇ ಇಷ್ಟ ಇರುತ್ತೆ ಹೇಳಿ ಒಬ್ಬರಿಗೆ ಮಗು ಕೊಡಬಾರ್ದು ಅಂತ? ಅದು ನಾವು ಮಾಡ್ಕೊಂಡಿರೋ ಪ್ರಾಬ್ಲಮಿಂದ ನಮಗೆ ಆಗ್ತಾ ಇರಲ್ಲ. ಅಫ್ಕೋರ್ಸ್ ದೇವ್ರ ಅನುಗ್ರಹ ಬೇಕು, ಭಕ್ತಿ ಇರಲಿ, ಮೂಢನಂಬಿಕೆ ಬೇಡ. ಅಂಧ ಭಕ್ತಿ ಬೇಡ. ಸೊ ಭಕ್ತಿ ಇರಲಿ, ಹಾಗೇ ಆಗುತ್ತೆ. ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು ಅಂತಾರಲ್ಲ, ಆ ಥರ ಕೂಡಿ ಬಂದಾಗ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಸೊ ನಾವು ಜಾಸ್ತಿ ಇನ್ಫಾರ್ಮೇಟಿವ್ ವೀಡಿಯೋನೇ ಕೊಡ್ತಿದ್ದೀವಿ ಅನಿಸುತ್ತೆ. ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳು ಕೂಡ ಬರುತ್ತೆ. ಬಟ್ ನಮಗೆ ಜಾಸ್ತಿ ಇವಾಗ ಇನ್ಫಾರ್ಮೇಟಿವ್ ವೀಡಿಯೋನೇ ಇಷ್ಟ ನಮಗೆ. ಇವಾಗ ಹೇಳ್ತಾರೆ ಶಾರ್ಟ್ಸಲ್ಲೆಲ್ಲ ನಾವು ಡ್ಯಾನ್ಸ್ ಮಾಡೋದು. ನೆನ್ನೆ ಒಂದು ಡ್ಯಾನ್ಸಿಂದು ವೀಡಿಯೋ ಹಾಕಿದ್ದಕ್ಕೂ ಹೇಳಿದರು, ಇದರಲ್ಲೇನು ಮೆಸೇಜ್ ಇದೆ ಅಂತ. ನಿಮ್ಮ ಲೈಫ್ನ ಎಂಜಾಯ್ ಮಾಡೋದೇ ಮೆಸೇಜು. ನಿಮ್ಮ ಲೈಫ್ನ ಎಂಜಾಯ್ ಮಾಡಿದ್ರೇ ಮೆಸೇಜು. ನೀವು ಖುಷಿಯಾಗಿದ್ರೇ ಅದೇ ಎಂಜಾಯ್, ಅದೇ ಇನ್ಫಾರ್ಮೇಷನ್ನು. ನಾವೇನು ನೀವು ಕೊಡೋದಕ್ಕಾಗಿಲ್ಲ. ಖುಷಿಯಾಗಿದ್ದೀರಾ, ಬೇರೆಯವ್ರನ್ನೂ ಖುಷಿ ಪಡಿ ಅನ್ನತಾರೆ. ನಾವು ಖುಷಿಯಾಗಿದ್ದೀವಿ, ನೀವು ಅದನ್ನ ನೋಡಿ ಖುಷಿ ನಮ್ಮ ಥರನೇ ಪಡಿ, ಇರೋದಕ್ಕೆ ಚೆನ್ನಾಗಿರಿ. ಪ್ರಯತ್ನ ಪಡಿ. ನಮ್ಮ ಥರ ಇಲ್ಲ ಅಂದರೆ ನಮ್ಗಿಂತ ಬೆಟರ್ ಆಗೂ ಇರ್ಬೋದು ನೀವು. ನಮ್ಮ ಥರ ಇರಿ ಅಂತ ಹೇಳ್ತಾ ಇಲ್ಲ. ನಮ್ಮ ಲೈಫು ನಾವು ಎಂಜಾಯ್ ಮಾಡ್ತಿದ್ದೀನಿ. ಅಲ್ಲೂ ಕಮೆಂಟಲ್ಲಿ ಒಬ್ರು ಹಾಕಿದ್ರು, ನೀವು ಈ ಥರ ಡ್ಯಾನ್ಸ್ ಮಾಡ್ತಿರಲ್ಲ, ನಿಮ್ಮ ಫ್ಯಾಮಿಲಿನಲ್ಲಿ ಯಾರೂ ಕೇಳಲ್ವಾ? ಯಾರು ಏನು ಕೇಳಿದ್ರೇನು? ನಂಗೆ ಕಷ್ಟದಲ್ಲಿದ್ದಾಗ ಬಂದ್ಬಿಟ್ಟು ಅವ್ರು ನೋಡ್ಕೋತಾರಾ? ನಾವೇ ಆಗಬೇಕು, ನಾವೇ ದುಡಿಬೇಕು, ನಮ್ಮ ಫ್ಯಾಮಿಲಿನ ನಾವೇ ನೋಡ್ಕೋಬೇಕು, ನನ್ನ ಹೆಂಡ್ತಿನ ನಾನೇ ನೋಡ್ಕೋಬೇಕು, ನಮ್ಮ ಅಪ್ಪ ಅಮ್ಮನ ನಾನೇ ನೋಡ್ಕೋಬೇಕು. ಸೊ ವಾರದಲ್ಲಿ ಒಂದಿನ ಆಚೆ ಹೋಗಿ ಎಂಜಾಯ್ ಮಾಡಿ. ರೆಸಾರ್ಟ್ಗಳಿದೆ, ನೀವು ನೋಡಬೇಕಾಗಿರೋ ಪ್ಲೇಸಸ್ಗಳು ತುಂಬಾ ಇದೆ. ಸುತ್ತಮುತ್ತ ಯಾವ್ದ್ಯಾವ್ದಿದೆ ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿ. ನಿಮಗೆ ರೆಸಾರ್ಟ್ಗೆಲ್ಲ ಹೋಗಕ್ಕೆ ಅಫೋರ್ಡ್ ಮಾಡಕ್ ಆಗಲ್ಲ ಅಂದ್ರೆ ಅಕ್ಕಪಕ್ಕ ಇರೋ ಜಾಗಗಳಿಗೆ ಹೋಗಿ. ತುಂಬಾ ಜಾಗ ಇದೆ ನಮ್ಮ ಅಕ್ಕಪಕ್ಕನೇ, ನಾವೇ ನೋಡಿರಲ್ಲ. ಸೊ ಹೋಗಿ ನಿಮ್ಮ enjoy ಲೈಫ್ನ ನೀವೇ ಸರಿ ಮಾಡ್ಕೋಬೇಕು. ಬೇರೆಯವ್ರು ಏನು ಅನ್ಕೋತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಅಷ್ಟೇ. ಸೊ ಇದನ್ನು ತೋರಿಸೋದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಬಂದಿಲ್ಲ. ಹೋಮ್ವರ್ಕ್ ಮಾಡಿದ್ದೀನಿ ನಾನು. ಸೊ ಇದನ್ನು ತೋರಿಸೋದಕ್ಕೋಸ್ಕರ ವಿಡಿಯೋದಲ್ಲಿ ಬಂದಿಲ್ಲ. ಇಬ್ರು ವಿಡಿಯೋ ತಗೊಳ್ಳೋಣ ಅಂತ ಹಿಂಗೆ ಹಿಡ್ಕೊಳಕ್ಕೆ ಹೋದೆ, ಅದು ಕಟ್ಟೆ ಆಗೋಗ್ಬಿಟ್ಟಿದೆ. ಇಷ್ಟ ಆಗಿತ್ತು. ಗಂಡ ಹೆಂಡತಿ ಒಬ್ರಿಗೊಬ್ರು ಇಂಥ ಸಮಯದಲ್ಲಿ ತುಂಬಾ ಸಪೋರ್ಟಿವ್ ಆಗಿರಬೇಕು. ಸೊ ಆದಷ್ಟು ತುಂಬಾ ಸಪೋರ್ಟಿವ್ ಆಗಿರಿ ಅಲ್ವಾ? ಹೌದು. ಅಷ್ಟೇ. ಸಪೋರ್ಟ್ ಮಾಡಿ ಚೆನ್ನಾಗಿ. ಏನಿಲ್ಲ, ನನ್ಕಿಂತ ಚೆನ್ನಾಗೇ ಸಪೋರ್ಟಿವ್ ಆಗಿರ್ತಾರೆ. ಯಾರು ಮಾಡ್ತಿಲ್ಲ ಅವರು ಮಗು ಆಗಲಿಲ್ಲ ಅಂದ್ರೂ ಏನು ಯೋಚನೆ ಮಾಡೋಕೆ ಹೋಗ್ಬಿಡಿ. ನೀವಿಬ್ರು ಖುಷಿಯಾಗಿರಿ ಸಾಕು. ನಿಮ್ಮ ಹೆಂಡತಿನ ಮಗು ಥರ ನೋಡ್ಕೊಳ್ಳಿ. ಇವಾಗ ಹೇಳ್ದಂಗೆ ಟೆಕ್ನಾಲಜೀಸ್ ತುಂಬಾ ಮುಂದೋಗಿದೆ. IVF ಅನ್ನೋ ಆಪ್ಷನ್ ಇದ್ದೇ ಇರುತ್ತೆ. ಬಟ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ರೆ ಮಾತ್ರ. ಅದನ್ನ ಲಾಸ್ಟಿಗೆ ಇಡಿ. IVF ಆಪ್ಷನ್ ತುಂಬಾ ಲಾಸ್ಟಿಗೆ ಇಡಿ. ಅದೇ. ಮತ್ತೆ ಮಕ್ಳು ನೋಡ್ಕೋತೀವಿ ಅಂದರೆ ತುಂಬ ಜನ ಪಾಪ ಅನಾಥ ಮಕ್ಳುಗಳು ಇರ್ತಾರೆ. ನಂದಿದೆ ಅಪ್ಪ, ನಂದಂತೂ ಪ್ಲ್ಯಾನ್ ಇದೆ. ನಾನು ಹೇಳಿದ್ದೀನಿ, ಕೇಳಲ್ಲ ಇವಾಗ. ಬಟ್ ಅನಾಥ ಮಕ್ಳು ಕೂಡ ಇರ್ತಾರೆ. ಇಫ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ. ನಮ್ಮದು ಅಂತ ಅನ್ಸಲ್ಲ ಅಂತ ಸುಮಾರು ಜನ ಹೇಳ್ತೀರಾ. ಬಟ್ ನನಗೆ ಆಸೆ ಇದೆ. ನನಗಿದ್ದಿದ್ದು ನಾನು ಹೇಳಿದ್ದೀನಿ. ಬಟ್ ನಮ್ಮದು ಅಂತಲೂ ಒಂದಿರಬೇಕು. ಒಂದು ಆ ಥರ ಅಂತ ನಾನು ಅಂದ್ಕೊಂಡಿರೋದು ನನ್ನ ತಲೆಯಲ್ಲಿ. ಫ್ಯೂಚರ್ನಲ್ಲಿ ಹೇಳ್ತೀನಿ, ಇವಾಗ ಹೇಳಕ್ಕೆ ಹೋಗಲ್ಲ. ಏನು ಬೇಡ ರಿವೀಲ್ ಮಾಡೋದು. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.